ವೇದನೆಯಲ್ಲಿ ನರಳುವುದಕ್ಕಿಂತ ಸಾಧನೆಯಲ್ಲಿ ಅರಳುವುದೇ ಮೇಲು. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ. ನಾವು ಎಷ್ಟು ವರ್ಷ ಬದುಕುತ್ತೇವೆ ಎಂಬುದು ಮುಖ್ಯ ಅಲ್ಲ, ಬದುಕಿದ್ದಾಗ ಎಷ್ಟು ಒಳ್ಳೆಯ ಕೆಲಸ ಮಾಡ್ತೀವಿ ಎಂಬುದು ಬಹುಮುಖ್ಯ. ಆಂಗ್ಲೇಯರೇ, ಜನಶ್ರೀ ಫೌಂಡೇಶನ್ ಪ್ರಾಮಾಣಿಕ ಮನಸ್ಸುಗಳ ಸಂಗಮ ವತಿಯಿಂದ ರಾಜ್ಯ ಮಟ್ಟದ ಕವಿಗಳ ಕಲವರ 2025 ಕರುನಾಡ ಕವಿಗಳಿಂದ ಏಕಕಾಲದಲ್ಲಿ 21 ನಿಮಿಷಗಳೊಂದಿಗೆ ರೈತರನ್ನು ಕುರಿತು ಕವನ ರಚಿಸುವ ಅದ್ದೂರಿ ಕಾರ್ಯಕ್ರಮವು ಪುಟ್ಟಣ್ಣ ಚೆಟ್ಟಿ ಪುರಭವನ ಟೌನ್ ಹಾಲ್ನಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದಂತಹ ರೈತರನ್ನು ಹಾಗೂ ಕಲಾವಿದರನ್ನು ಸನ್ಮಾನಿಸಲಾಯಿತು. ನಿಮ್ಮ ಮನಸ್ಸಲ್ಲಿ ನೀವೆಲ್ಲರೂ ಪ್ರಾರಂಭ ಮಾಡೋದಕ್ಕೆ ಮೊದಲು ನೀವು ನಿಂತಿರ್ತಕ್ಕಂಥ ಜಾಗದಲ್ಲೇ ಎದ್ದು ನಿಂತು ಒಂದು ಜೋರಾಗಿ ಚಪ್ಪಾಳೆ ನಮ್ಮ ನಾಡಿನ ರೈತರಿಗೆ ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ. ಅನ್ನ ನೀಡ್ತಕ್ಕಂಥ ರೈತರಿಗೆ ಜೋರಾಗಿ ಒಂದು ಚಪ್ಪಾಳೆಯನ್ನು ಕೊಡಿ. ಎಲ್ಲರೂ ಕೂತ್ಕೊಳ್ಳಿ, ತುಂಬಾ ಸಂತೋಷ ಆಯಿತು. ರೈತರಿಲ್ಲದ ಮಣ್ಣು ಅದು ದೇವರಿಲ್ಲದ ಗುಡಿಯ ಹಾಗೆ. ಕಂಡರೆ ನೀ ರೈತನನ್ನು ಕೈ ಮುಗಿದು ಚಪ್ಪಾಳೆಯನ್ನು ಹೊಡಿ. ಬಂಧುಗಳೇ, ಇದು ದೇವರ ಸ್ವರೂಪಿಣಿಗೆ ಅನ್ನ ನೀಡೋರ್ನ ನಾವು ಅನ್ನದಾತೋ ಸುಖೀ ಭವೋ ಅಂತ ಹೇಳ್ತೀವಿ. ಅಂದ್ರೆ ಒಳಗಿನ ಆತ್ಮ ತೃಪ್ತನಾಗ್ತಾನೆ. ಇವತ್ತು ರೈತರನ್ನ ನೋಡಿದಾಗ ಅವರಿಗೆ ಕೈ ಎತ್ತಿ ಮುಗಿಯುವ ಒಂದು ಪರಿಕಲ್ಪನೆ ಇದೆಯಲ್ಲ, ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ದೀಪವನ್ನ ಹಚ್ಚೋದು ಕತ್ತಲೆಯಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಸುಜ್ಞಾನದೆಡೆಗೆ, ಸಮೃದ್ಧಿಯೆಡೆಗೆ, ಸಂತೋಷದೆಡೆಗೆ, ನೆಮ್ಮದಿಯೆಡೆಗೆ, ಆನಂದದೆಡೆಗೆ, ಆರೋಗ್ಯದೆಡೆಗೆ. ನಿಮ್ಮೆಲ್ಲರ ಒಂದು ಪ್ರೀತಿಯ ಚಪ್ಪಾಳೆ ಬರಲಿ ಬಂಧುಗಳೇ. ಮೇಲಿರುವಂತಹ ಎಲ್ಲ ಅನ್ನ ನೀಡೋ ರೈತ ದೇಶ ಕಾಯ ಮನಸ್ಸುಗಳ ಸಂಗಮ ಅಂತ ಹೇಳ್ಬಹುದು. ಶಿಕ್ಷಕರನ್ನ ನೆನೆದು ರೈತರನ್ನ ನೆನೀತಾ ಇದ್ದೇವೆ. ಬಹುಶಃ ಎಲ್ಲರನ್ನ ಒಂದು ಜಾಗದಲ್ಲಿ ನೆನೆದು ಎಲ್ಲರನ್ನ ಒಟ್ಟುಗೂಡಿಸುವ ಸಾಮರ್ಥ್ಯ ಇರೋದು ನಮ್ಮ ಯುವ ಮನೆ ಕಟ್ಟಿ ಬದುಕುವವರಿಗೂ ವ್ಯತ್ಯಾಸವಿದೆ ಗೆಳತಿ. ನೀನು ಬಾಯಾರಿದವನ ಬಳಿ ಹೋಗುತ್ತಿ, ನನ್ನ ಬಳಿ ಬರುತ್ತಾರೆ. ನೀನು ಬಾಯಾರಿದವನ ಬಳಿ ಹೋಗುತ್ತಿ, ಬಾಯಾರಿದವ ನನ್ನ ಬಳಿ ಬರುತ್ತಾನೆ. ನೀನು ಮೇಲಿಂದ ಕೆಳಗೆ ಧುಮುಕುತ್ತಿ, ನೀನು ಮೇಲಿಂದ ಕೆಳಗೆ ಧುಮುಕುತ್ತಿ, ದಣಿದು ಉಪ್ಪುಪ್ಪಾಗಿ ಬಿಡುತ್ತಿ. ನಾನು ನೆಲದಿಂದ ಮೇಲಕ್ಕೆ ಚಿಮ್ಮುತ್ತೇನೆ, ಸಿಹಿ ನೀರ ಬುಗ್ಗೆ ನಿಂತುಕೊಳ್ಳುತ್ತೇನೆ. ನಾನು ನೆಲದಿಂದ ಮೇಲೆ ಚಿಮ್ಮುತ್ತೇನೆ, ಸಿಹಿ ನೀರ ಬುಗ್ಗೆ ನಿಂತುಕೊಳ್ಳುತ್ತೇನೆ. ನೆನಪಿರಲಿ ಗೆಳತಿ, ನೆಲದಿಂದ ಮೇಲಿದ್ದವನು ಬಾಳುತ್ತಾನೆ, ಬದುಕುತ್ತಾನೆ, ಜನರ ಮನದಲ್ಲಿ ನೆಲೆಸುತ್ತಾನೆ, ಜನರ ಮನದಲ್ಲಿ ನೆಲೆಸುತ್ತಾನೆ. ಈ ದಿನದ ಈ ವೇದಿಕೆ ಸಾರ್ತಾ ಇದೆ. ನನ್ನ ಪಕ್ಕದಲ್ಲಿ ಕೂತ ಮಹನೀಯರೆಲ್ಲ ಹೇಳ್ತಾ ಇದ್ರು, ಎಷ್ಟು ಕಷ್ಟಪಟ್ಟವರು ಈ ಎತ್ತರಕ್ಕೆ ಹೇಳಿದ್ರು. ಒಂದು ಕಾಲದಲ್ಲಿ ನಾವು ಇದರ ಮೆಟ್ಲ ಮೇಲೆ ಕೂಡ್ತಾ ಇದ್ದೀವಿ, ಇವತ್ತು ವೇದಿಕೆ ಮೇಲೆ ಕೂತಿದ್ದೀವಿ. ಆ ಸನ್ಮಾನ, ಆ ಅವಮಾನ ತಾಳ್ಕೊಂಡು ಇಲ್ಲಿ ತನಕ ಬಂದಿದ್ದೀವಿ ಅನ್ನೋ ಮಾತನ್ನ ಹೇಳ್ತಾ. ಚಿನ್ನಸ್ವಾಮಿರವರು, ಜ್ಞಾನಮೂರ್ತಿಯವರು, ಸದಾನಂದ ಸ್ವಾಮಿಯವರು, ಅಸಾದುಲ್ಲಾ ಬೇಗ್ ಅವರು, ಮಾವಡಿ ಶಂಕರ್ ಅವರು, ನಾರಾಯಣ ಸ್ವಾಮಿ ಬಂದಿರಲಿಲ್ಲ ಗೆರೆ ಅಲ್ವಾ. ಇನ್ನು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು, ನಮ್ಮ ಲಿಂಗಣ್ಣ ಇದ್ದಾರೆ, ಕುಮಾರಸ್ವಾಮಿ ಅವರು, ಭಾಳ ಜನ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. 20 ನಿಮಿಷ ಕಾಲಾವಕಾಶ ಇರುತ್ತೆ, 21 ನಿಮಿಷ ಕಾಲಾವಕಾಶ ಇರುತ್ತೆ. ಆ ಕಾಲಾವಕಾಶದಲ್ಲಿ ರೈತರ ಬಗ್ಗೆ ನಿಮಗೆ ಅನಿಸಿದ್ದನ್ನು, ನೀವು ನೋಡಿದ್ದನ್ನು ಅಥವಾ ಬೇರೆಯವರು ಕೇಳಿ ಹೇಳಿರೋದನ್ನು ನಿಮಗೆ ಮನಸ್ಸುಗಳ ಸಂಗಮ ಅಂತ ಹೇಳ್ಬಹುದು. ಶಿಕ್ಷಕರನ್ನ ನೆನೆದು ರೈತರನ್ನ ನೆನೀತಾ ಇದ್ದೇವೆ. ಬಹುಶಃ ಎಲ್ಲರನ್ನ ಒಂದು ಜಾಗದಲ್ಲಿ ನೆನೆದು ಎಲ್ಲರನ್ನ ಒಟ್ಟುಗೂಡಿಸುವ ಸಾಮರ್ಥ್ಯ ಇರೋದು ನಮ್ಮ ಯುವ ಸ್ಪೀಚ್ ಏನು ಬೇಡ ಬಿಡಿ, ಅದು ಸನ್ಮಾನ ಮಾಡಿದ್ ಕೊಡಿ ಸಾಕು. ಡಿ ಮಹೇಶ್ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಜನಶ್ರೀ ಕಲಾರತ್ನ ಪ್ರಶಸ್ತಿಯನ್ನು ನೀಡಿದ
ಗೌರವಿಸ್ತಾ ಇದ್ದೇವೆ ಬಂಧುಗಳೇ. ತಮ್ಮೆಲ್ಲರ ಒಂದು ಪ್ರೀತಿಯ ಆಶೀರ್ವಾದವನ್ನು ನೀಡಿ ಅಂತ ಕೇಳ್ಕೊತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ಒಬ್ಬ ಕಲಾ ಶ್ರೀ NS ರವಿಚಂದ್ರ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಈಗ ನಮ್ಮೆಲ್ಲರ ದೇವರಿಗೆ ಈಗ ಸನ್ಮಾನಿಸುವಂತಹ, ಗೌರವಿಸುವಂತಹ, ನಮನಗಳನ್ನು ಸಲ್ಲಿಸುವಂತಹ ಸಮಯ. ಜನಸಿರಿ ಅನ್ನದಾತ ಪ್ರಶಸ್ತಿಯನ್ನ ನಾವು ರೈತರಿಗೆ, ಸಾಧಕ ರೈತರಿಗೆ ನೀಡಿ ಗೌರವಿಸ್ತಾ ಇದ್ದೇವೆ ಬಂಧುಗಳೇ. ನಿಮ್ಮೆಲ್ಲರ ಕೂಡ ಚಪ್ಪಾಳೆಯೊಂದಿಗೆ ಅವರೆಲ್ಲರನ್ನು ಕೂಡ ನೀವು ಗೌರವಿಸಬೇಕು. ಹಿರಿಯ ಸಮಾಜ ಸೇವಕರಾದಂತಹ ಮುನಿಕೃಷ್ಣಪ್ಪರವರು ದಯಮಾಡಿ ಆಗಮಿಸಿ ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ನೀನು ನಮಗೆಲ್ಲರಿಗೂ ಅನ್ನದಾತ, ಹಸಿವು ನೀಗಿಸುವ ಗಾರುಡಿಗ. ನಿನ್ನ ಬೆವರಿನ ಶ್ರಮ ನಮ್ಮ ಹಸಿವಿನ ಹೊಟ್ಟೆ ತುಂಬುವ ದಿವ್ಯ ಕಾಯಕ. ಕಾಯಕವೇ ಕೈಲಾಸ ಎನ್ನುವುದೇ ನಿನ್ನ ದಿವ್ಯ ಮಂತ್ರ. ನಿನ್ನ ತ್ಯಾಗ ಬಲಿದಾನ ಅವರ್ಣನೀಯ. ರಾತ್ರಿ ಹಗಲೆನ್ನದೆ ದುಡಿಯುವ ನಿನಗೆ ಎಲ್ಲಿಹುದು ವಿಶ್ರಾಂತಿ? ಸದಾ ನಿನಗೆ ಭೂಮಿ ತಾಯಿಯದೇ ನೆನಪು, ಸದಾ ಆಗಸದತ್ತಲೇ ನಿನ್ನ ನೋಟ. ಮಳೆ ಬರಲಿ ಎಂದು ಸದಾ ಪ್ರಾರ್ಥಿಸುವ ನಿನಗೆ ಅದೆಷ್ಟು ಸವಾಲುಗಳು, ಅದೆಷ್ಟು ಸವಾಲುಗಳು. ಮಳೆ ಬಂದರೆ ಬೆಳೆ, ಬೆಳೆ ಬಂದಾಗ ಅದಕ್ಕೆ ಬೆಲೆ ಬಾರದೇ ಇದ್ದಾಗ, ಬೆಳೆ ಬಂದಾಗ ಅದಕ್ಕೆ ಬೆಲೆ ಬಾರದೇ ಇದ್ದಾಗ ನಿನ್ನ ಬದುಕಿಗೆ ನೋವೇ ನಾವೆಲ್ಲ ಕೊಡುವ ನಿನಗೆ ಬಳುವಳಿ. ನಾಡ ಕಾಯುವ ಯೋಧನಂತೆ, ನಾಡ ಕಾಯುವ ಯೋಧನಂತೆ ನಮ್ಮ ಬದುಕನ್ನು ಬೆಳಗುವ ಕಾಮಧೇನು ನೀನು, ಕಲ್ಪ ವೃಕ್ಷ ನೀನು. ನಿನಗೆ ನಮ್ಮೆಲ್ಲರ ಭಕ್ತಿಪೂರ್ವಕ ಪ್ರಣಾಮಗಳು. 21 ನಿಮಿಷದಲ್ಲಿ ಕಾವ್ಯ ರಚನೆ ಮಾಡಬೇಕು ಅನ್ನೋ ಸವಾಲನ್ನು ನಾನು ಸ್ವೀಕರಿಸಿ ಇಲ್ಲಿಯೇ ಒಂದು ಕವನವನ್ನು ಬರೆದು ತಮ್ಮ ಮುಂದೆ ಮಂಡಿಸಿದ್ದೇನೆ. ನಾನು IAS ಅಧಿಕಾರಿಯಾಗಿ ಕೃಷಿ ಇಲಾಖೆಯಲ್ಲಿ ಆಯುಕ್ತನಾಗಿದ್ದೆ, ಅಗ್ರಿಕಲ್ಚರ್ ಕಮಿಷನರ್ ಆಗಿದ್ದೆ. ಆನಂತರ ಬೆಳೆದ ಬೆಳೆಗಳಿಗೆ ಬೆಲೆ ತರುವಂತಹ APMC ಅಂತ ಏನು ಕೇಳ್ತೀರಿ, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂತ, ಅದರ ನಿರ್ದೇಶಕನಾಗೂ ಕೆಲಸ ಮಾಡಿದ್ದೇನೆ. ಎಲ್ಲಕ್ಕಿಂತ ಮಿಗಿಲಾಗಿ ಒಂದು ರೈತ ಕುಟುಂಬದಿಂದ ಬಂದಂತಹ ನನಗೆ ರೈತರ ನೋವು, ದುಃಖ, ದುಮ್ಮಾನದ ಅರಿವಿದೆ. ನನ್ನ ಗೆಳೆಯ ನಾಗಲೇಖ ಒಂದು ಹೊಸ ಲೋಕವನ್ನೇ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಅದೇನು ಉತ್ಸಾಹ, ಅದೇನು ಉಲ್ಲಾಸ. ಅವರಿಗೇನು ಬೇಕಿತ್ತು ಈ ರೈತರನ್ನು ಕರೆಸಿ ಸನ್ಮಾನ ಮಾಡುವ ಈ ಕೆಲಸ? ಅವರಿಗೇನು ಬೇಕಿತ್ತು ಪೌರಾಣಿಕ ನಾಟಕದ ಮಹಾನ್ ಕಲಾವಿದರನ್ನು ಕರೆಸಿ ಗೌರವಿಸುವ ಆ ಪ್ರೀತಿಯ ಕೆಲಸ? ಇದು ನಾಗಲೇಖರವರ ಹೃದಯ ವಿಶಾಲತೆಯ ಸಂಕೇತ. ದಯವಿಟ್ಟು ನಾವೆಲ್ಲ ಚಪ್ಪಾಳೆ ತಟ್ಟೋಣ. ಇವತ್ತು ನಮ್ಮ ಸಮಾಜದಲ್ಲಿ ನೋಡಿ, ಅವರು ಹಿಂದೆ ನಿಂತಿದ್ದಾರೆ. ಸಾಮಾನ್ಯವಾಗಿ ಇಂತಹ ಕಾರ್ಯಕ್ರಮಕ್ಕೆ ಬರತಕ್ಕಂಥವರು ಪ್ರಸಿದ್ಧಿಗಾಗಿ, ಪ್ರಖ್ಯಾತಿಗಾಗಿ, ಪ್ರಚಾರಕ್ಕಾಗಿ ಮುಂದೆ ಬಂದು ಬರ್ತಾರೆ. ಇವರಿಗೆ ಪ್ರಚಾರ ಬೇಕಿಲ್ಲ. ಇವರಿಗೆ ಬೇಕಾಗಿರೋದು ನಾಡ ಸೇವೆ, ಕಲೆಯ ಸೇವೆ, ಸಮಾಜದ ಸೇವೆ. ಒಬ್ಬ ಕವಿ ಒಂದು ಮಾತನ್ನು ಹೇಳ್ತಾನೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡಲವು, ಮನ್ನಣೆಯ ದಾಹ ಈ ಎಲ್ಲವೂ ತೀಕ್ಷ್ಣ ತಮ್ಮ ತಿನ್ನುವುದಾತ್ಮವನೇ ಮಂಗುತಿಮ್ಮ ಅಂತ. ಈ ಮಹಾನ್ ಭಾವರಾದ ನಾಗಲೇಖರವರು ಎಂತಹ ಮಹಾನ್ ಭಾವನ ಕರೆಸಿದ್ದಾರೆ. ಗೆಳೆಯ ವಿಶ್ವನಾಥ್ ಇದ್ದಾರೆ, ನಮ್ಮ ಕುಮಾರಸ್ವಾಮಿ ಇದ್ದಾರೆ, ಅಸಾದುಗಳಿದ್ದಾರೆ, ಚಿನ್ನಸ್ವಾಮಿ ದೊಡ್ಡ ಸಾಹಿತಿಗಳಿದ್ದಾರೆ, ನನ್ನ ಬಹುಕಾಲದ ಗೆಳೆಯ, ಹೋರಾಟವೇ ನನ್ನ ಬದುಕು ಅಂತ ಭಾವಿಸಿರುವ GD ಶಂಕರ್ ಇದ್ದಾರೆ, ಅನೇಕ ಬಂಧುಗಳು, ಕಲಾವಿದರು ಇವರೆಲ್ಲ ಇಲ್ಲಿದ್ದಾರೆ. ಇವರನ್ನೆಲ್ಲ ಕರೆಸಿ ಅವರ ಮುಂದೆ ಸನ್ಮಾನ ಮಾಡಿಸಿ, ಈಗ ರಾಮಲಿಂಗಾರೆಡ್ಡಿಯವರು ಬಹಳ ಸೊಗಸಾಗಿ ಮಾತನಾಡಿ ಹೋಗಿದ್ದಾರೆ. ಇವರೆಲ್ಲರನ್ನ ಕೂಡಿಸುವಂತಹ ಒಂದು ಹೃದಯ ಸಂಗಮದ ಕೆಲಸವನ್ನು ನಾಗಲೇಖ ಅವರು ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿದೆ, ಇವತ್ತು ಮಕ್ಕಳನ್ನು ಇಲ್ಲಿ ಕರೆಸಿರೋದು ಬಹಳ ಸೂಕ್ತ. ಮಕ್ಕಳಿಗೆ ಗೊತ್ತಾಗಬೇಕು, ನಾವು ಊಟ ಮಾಡುವಾಗ ಆ ಅನ್ನದ ಹಿಂದೆ ಎಂತಹ ತ್ಯಾಗ ಇದೆ, ಆ ಅನ್ನದ ಹಿಂದೆ ಎಂತಹ ಕಥಾನಕ ಇದೆ, ಆ ಅನ್ನದ ಹಿಂದೆ ಎಂತಹ ಜನರ ಬಲಿದಾನ ಇದೆ. ಆ ಅನ್ನ ನಿಮ್ಮ ತಟ್ಟೆಯೊಳಗೆ ಬಂದು ನಿಮ್ಮ ಬಾಯಿಯೊಳಗೆ ತುತ್ತಾಗಿ ಸೇರುವ ಆ ಸಂದರ್ಭದ ಕಥಾನಕ ಇದೆಯಲ್ಲ, ಅದು ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು. ಒಬ್ಬ ಶರಣ ಒಂದು ಮಾತನ್ನು ಹೇಳ್ತಾನೆ,
ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದೊಡೆ ವಿಷವೇರಿತ್ತೈ ಆಪಾದ ಮಸ್ತಕಕ್ಕೆ ಹಸಿವಿಗನ್ನವ ನಿಕ್ಕಿ ವಿಷವ ನಳುಹ ಬಲ್ಲೊಡೆ ವಸುದೆಯೊಳಗೆ ಅವನೇ ಕಾರುಣಿಗ ಕಾಣ ರಾಮನಾಥ ಅಂತೇಳಿ. ಹಾಗಾಗಿ ಹಸಿದ ಹೊಟ್ಟೆಗೆ ಅನ್ನವನ್ನು ಕೊಡತಕ್ಕಂಥವನೇ ಬ್ರಹ್ಮ. ವಿವೇಕಾನಂದ ಹೇಳ್ತಾರೆ, ಹಸಿದ ಹೊಟ್ಟೆಗೆ ನಿನ್ನ ವೇದಾಂತ ಬೇಕಾಗಿಲ್ಲ, ಹಸಿದ ಹೊಟ್ಟೆಗೆ ಬೇಕಾಗಿರುವುದು ತುಂಡು ಅನ್ನ, ತುತ್ತು ಅನ್ನ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆ ತುತ್ತು ಅನ್ನದ ಪರಿಶ್ರಮದ ತ್ಯಾಗದ ಕೆಲಸವನ್ನು ಮಾಡ್ತಕ್ಕಂಥವರು ರೈತರು. ನಿಮಗೆ ಗೊತ್ತಿದೆ, ಬೆಳಗ್ಗೆಯಿಂದ ಸಂಜೆವರೆಗೆ ಭೂಮಿಯೊಂದಿಗೆ ಅನುಸಂಧಾನ ಮಾಡ್ತಾನೆ. ಆ ಭೂಮಿ ತಾಯಿಯನ್ನು ಒಲಿಸ್ಕೊಳ್ಳಿಕ್ಕೆ ಇಷ್ಟೊಂದು ಕೆಲಸವನ್ನು ಮಾಡ್ತಾನೆ. ಮಳೆ ಸರಿಯಾದ ಸಂದರ್ಭಕ್ಕೆ ಬರೋದಿಲ್ಲ, ಅವನಿಗೆ ಬೇಕಾದಂಥ ಗೊಬ್ಬರಗಳು ಸಿಗೋದಿಲ್ಲ. ನಾನು ಜಿಲ್ಲಾಧಿಕಾರಿಯಾಗಿ ನನಗೆ ಅದು ಅರ್ಥವಾಗಿದೆ. ಸರಿಯಾದ ಸಮಯಕ್ಕೆ ಅವರಿಗೆ ಬೇಕಾದಂಥ ಬಿತ್ತನೆ ಬೀಜ ಸಿಗೋದಿಲ್ಲ, ಗೊಬ್ಬರ ಸಿಗೋದಿಲ್ಲ, ಮಳೆ ಸರಿಯಾದ ಕಾಲಕ್ಕೆ ಬರೋದಿಲ್ಲ, ಸಾಲ ಬೇರೆ ಮಾಡ್ತಾನೆ. ಈ ವ್ಯವಸಾಯ ಅಂದ್ರೆ ಸಾಯ, ಬೇಸಾಯ ಅಂದ್ರೆ ಸಾಯ. ಸದಾ ಕಾಲ ಯಾರನ್ನಾದ್ರೂ ಕೇಳಿ, ಒಬ್ಬ ರೈತ ಏನ್ ಮಾಡ್ತಾ ಇದೆಯಪ್ಪ ಅಂದ್ರೆ ಆರಂಭ ಮಾಡ್ತಾ ಇದ್ದೀನಿ ಸ್ವಾಮಿ ಅಂತ. ಅಂದ್ರೆ ಕೊನೆ ಇಲ್ಲ, ಅದಕ್ಕೆ ಆರಂಭ ಮೊದಲಿಲ್ಲದ ಕೊನೆ ಇಲ್ಲದ ಒಂದು ಕೃತ್ಯ ಕಾಯಕ. ಅದು ಹೆಚ್ಚಿಗೆ ಮಾತನಾಡಲಾರೆ ನಮ್ಮ ನಾಗಲೇಖರವರು ಈ ಜನಸಿರಿ ಫೌಂಡೇಶನ್ ಮೂಲಕ ಅನೇಕ ಸಂದರ್ಭಗಳಲ್ಲಿ ಶಿಕ್ಷಕರಿಗೆ ಸನ್ಮಾನ ಮಾಡಿದ್ದಾರೆ, ಕಲಾವಿದರಿಗೆ ಮಾಡಿದ್ದಾರೆ, ಕಲಾ ಪೋಷಕರಿಗೆ ಮಾಡಿದ್ದಾರೆ. ಎಲ್ಲರಿಗೂ ಸನ್ಮಾನವನ್ನು ಮಾಡಿ ತಾನು ಆನಂದವನ್ನು ಪಡೀತಾ ಇದ್ದಾನೆ. ಇದು ಬಹಳ ವಿಶೇಷವಾದಂಥ ಮಾತು ಅನ್ನುವ ಮಾತನ್ನು ಹೇಳ್ತಾ, ಎಲ್ಲ ಏನು ಸನ್ಮಾನಿಸಿದ್ದಾರೆ, ಸನ್ಮಾನ ಮಾಡ್ತಾರೆ ಅಂತೇಳಿ ಅವರು ಬೀಜ ಬಿತ್ತಲಿಲ್ಲ. ಭೂಮಿ ತಾಯಿ ಎಂತಹವಳು, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದುಗಾಡುವ ವಾಯು ನಿಮ್ಮ ದಾನ, ಸುತ್ತ ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಪೊಗಳುವನೇನೆಂಬೆ ಅಂತ ಹೇಳ್ತಾನೆ. ಈ ಭೂಮಿ ಆ ಭಗವಂತನ ದಾನ, ಈ ವಾಯು ಭಗವಂತನ ದಾನ, ಬೆಳೆ ಭಗವಂತನ ದಾನ. ಇಂತಹ ಭಗವಂತನ ಕೃಪೆಯಲ್ಲಿರುವ ಏಕೈಕ ವ್ಯಕ್ತಿ ಅಂದರೆ ನಮ್ಮ ರೈತ, ನಮ್ಮ ವ್ಯವಸಾಯಗಾರ. ಅಂಥವರಿಗೆ ಮತ್ತೊಮ್ಮೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿ, ನಾಗಲೇಖರವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿ, ಯಾರ್ಯಾರು ಇವತ್ತು ಪ್ರಶಸ್ತಿಗಳು ಪಡೆದಿದ್ದಾರೆ ನವೋತ್ಸಾಹದಿಂದ ಹೋಗಿ ಜೀವನದಲ್ಲಿ ಸಂತೃಪ್ತಿಯಾಗಿರಿ. ಯಾವಾಗಲೂ ನೆಮ್ಮದಿಯನ್ನು ಕಳೆದುಕೊಳ್ಬೇಡಿ. ದಯವಿಟ್ಟು ನಾನು ಸಾಹುಕಾರನಾಗಬೇಕು, ಕೋಟ್ಯಾಧೀಶ್ವರನಾಗಬೇಕು ಕನಸು ಕಾಣಬೇಡಿ. ಮನಸ್ಸಿಗೆ ನೆಮ್ಮದಿ, ತೃಪ್ತಿ, ಆನಂದ, ದಯೆ, ಅನುಕಂಪ, ಮಾನವೀಯತೆ ಎಲ್ಲ ಗುಣಗಳಿಂದ ನಿಮ್ಮ ಬದುಕು ಬಂಗಾರ ಆಗಲಿ ಅಂತ ಆಶಿಸಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಪ್ರಶಸ್ತಿಯನ್ನು ಸ್ವೀಕರಿಸಿದ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಮಹಾನಂದ್ ಸರ್ ಅವರು, ವೆಂಕಟೇಶ್ ಸರ್ ಅವರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು. ಬಂಧುಗಳೇ, ಜನಸಿರಿ ಫೌಂಡೇಶನ್ ವತಿಯಿಂದ ಕರುನಾಡ ಕವಿಗಳಿಂದ ಏಕಕಾಲದಲ್ಲಿ 21 ನಿಮಿಷಗಳಲ್ಲಿ ರೈತರ ಕುರಿತು ಕವನವನ್ನು ರಚಿಸುವಂತಹ ಅದ್ದೂರಿಯಾದಂತಹ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಇದ್ದೀರಿ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಸಿ ಸೋಮಶೇಖರ್ ಸರ್ ಅವರು, ಗಡಿನಾಡು ಪ್ರದೇಶ ಸರ್, ಕನ್ನಡ ಅಂದ್ರೆ ನೀವು ಅಂದ್ರೆ ಕನ್ನಡ. ಇವತ್ತು ರೈತರ ಪರವಾಗಿ ಶ್ರೀ ನಾಗಲೇಖ ಸರ್ ಅವರು ನಿಂತಿದ್ದಾರೆ. ಅವರನ್ನು ಗೌರವಿಸುವ ಒಂದು ಅದ್ಭುತವಾದಂತಹ ಕಾರ್ಯವನ್ನು ಮಾಡ್ತಿದ್ದಾರೆ. ನಿಮ್ಮ ಮಾತುಗಳು ಪ್ಲೀಸ್. 21 ನಿಮಿಷವನ್ನ ನಾನು ಈ ಒಂದು ಚಾಲೆಂಜ್ ಅನ್ನ ಸ್ವೀಕಾರ ಮಾಡಿದ್ದೀನಿ ಅಂತ ಹೇಳಿ, ಬಹುಶಃ ಇದು ನಿಮ್ಮನ್ನು ಪರಿಗಣಿಸಿದ್ರೆ ಯಾರಿಗೂ ಬಹುಮಾನನೇ ಸಿಗಲ್ಲ ಅನ್ಸುತ್ತೆ ಸರ್. ಆದ್ರೂ ಕೂಡ ಒಂದು ದೊಡ್ಡ ಆಲದ ಮರ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಳೆಬೇರು ಹೊಸ ಚಿಗುರು ಕೂಡಿರಲು ಮನಸೊಬಗು ಹಳೆತತ್ವದೊಡಗೂಡೆ ಧರ್ಮ ಋಷಿವಾಕ್ಯದಲ್ಲಿ ವಿಜ್ಞಾನ ಕಳಮೇಳವಿಸಿ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ. ಇವತ್ತು ಎಲ್ಲ ಹಳೆ ಬೇರುಗಳಿದ್ದಾರೆ, ಹೊಸ ಚಿಗುರುಗಳಿಂದ ಚಪ್ಪಾಳೆ ಬರಲಿ ಅಂತ ಕೇಳ್ತಾ ಇದು ಶ್ರೀ ಸೋಮಶೇಖರ್ ಸರ್ ಅವರಿಗೆ ಇದು ಗೌರವವನ್ನು ಸಲ್ಲಿಸುವಂತಹ ಸಮಯ. ಕಲರವ 2025ರ ಕಾರ್ಯಕ್ರಮ ಏಕಕಾಲದಲ್ಲಿ ರೈತರ ಕುರಿತಾಗಿ ಕವನವನ್ನು ರಚಿಸುವಂತಹ ಅದ್ದೂರಿಯಾದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಶ್ರೀ ಸೋಮಶೇಖರ್ ಸರ್ ಅವರಿಗೆ ಆಶೀರ್ವಾದವನ್ನು ನೀಡಿದ್ದಾರೆ. ನಿಮ್ಮೆಲ್ಲರಿಗೂ ಬರಲಿ ಚಪ್ಪಾಳೆ. ಮಹನೀಯರ ಆಶೀರ್ವಾದವನ್ನು ಪಡ್ಕೊಳ್ಳೋಣ. ನಿಜವಾಗ್ಲೂ ಆಗ ನಮ್ಮ ಬಾಳು ಬಂಗಾರವಾಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಸೋಮಶೇಖರ್ ಸರ್ ಅವರಿಗೆ ನಾವೆಂದೂ ಋಣಿಯಾಗಿರ್ತೇವೆ. ಧನ್ಯವಾದಗಳು. ಸರ್ ಮಾತಾಡ್ತಾ ಚಿಂತಂತ ಮಾತಾಡಿದ್ರು. ನಾಗಲೇಖ ಸರ್ ಅವರಿಗೆ ಎಲ್ಲಿಂದ ಈ ಒಂದು ಎನರ್ಜಿ ಬರುತ್ತೆ. ನಾಗರಾಜು HM, ಗುಡ್ಡಪ್ಪ ಬಿ, ಶೋಭಾ ಕೋಂತಿಕಲ್, ಶ್ರೀನಿಧಿ ಕೋಂತಿಕಲ್, H ಮಂಜುಳಾ, SV ಶಾಂತಕುಮಾರ್, K ಅಪೇಕ್ಷಾ, M ಮತ್ತೊಮ್ಮೆ ನಾನು 15 ಕವಿಗಳ ಹೆಸರನ್ನ ಹೇಳ್ತಾ ಇದ್ದೀನಿ. ಅವರಷ್ಟೇ ದಯಮಾಡಿ ವೇದಿಕೆಯ ಶಿವಾನಂದ ಕವಳಿ, ನಾಗರಾಜ್. ಮುಂದಿನ ಕವಿಗಳ ಪಟ್ಟಿ, 2ನೇ ಪಟ್ಟಿ ರಂಜಿತ್ ಕುದುಪಜೆ,
ಶಿಲ್ಪಾವತಿ ಶಿವಮೊಗ್ಗ, ಸರಿತಾ ಕಾಡುಮಲ್ಲಿಗೆ, ಬಲವಂತ ಮೋರಟಗಿ, ಎ ಹರೀಶ್ ಡೋಂಗ್ರಿ, ಭಾಸ್ಕರ್ ಎ ವಾರಕಾಡಿ, ಪರಿಮಳ ಮಹೇಶ್ ರಾವ್, ಅಶ್ವಿಜಾ ಶ್ರೀಧರ್, ಹರೀಶ್ ಕುಮಾರ್ ಮೇಲ್ಖಾರ. ಮೈದು ಜಾಗ ಮಾಡಿಕೊಡಿ. ವೇದಿಕೆಯಿಂದ ಹೊರಗಡೆ ಹೋಗೋರಿಗೆ ದಯಮಾಡಿ ಬಲಭಾಗದಿಂದ ಬಂದು ವೇದಿಕೆಯನ್ನ ಹತ್ತಿ ಸನ್ಮಾನವನ್ನು ಸ್ವೀಕರಿಸಿ ಎಡಗಡೆ ಹೋಗುವಂತ ವ್ಯವಸ್ಥೆ. ಸಹನೆ ನಿಮ್ಮ ಸಹಕಾರ ಅತ್ಯಗತ್ಯ. ಹನಾ ವಸಂತಕುಮಾರಿ, ದಯವಿಟ್ಟು 3ನೇ ಪಟ್ಟಿಯನ್ನು ಓದ್ತಾ ಇದ್ದೀನಿ. ನಾನು ಓದುವಾಗ ವೇದಿಕೆಯ ಬಲಭಾಗಕ್ಕೆ ಕವಿಗಳಾಗಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಹನಾ ವಸಂತಕುಮಾರಿ, ರಾಜೇಶ್ ಎಂ, ರಾಜು ಎಂಆರ್, ಗೀತಾ ವಿಆರ್, ಬಸವರಾಜ್ PH, INT ಶ್ರುತಿ ವೈದ್ಯ, ವಿಶ್ವಾಸ್, ರಚನಾ, MC ರಾಜು, ರೇಣುಕಾ, ಅನಸೂಯ ಇ, ಕಲ್ಪನಾ ಎಸ್, ಜ್ಯೋತಿ, ಭವ್ಯ ದೇವಯ್ಯ, ಯಶೋಧ, ಇವರೆಲ್ಲ ನನ್ನ ಕಡೆಯವರು. ನೀವು ಅವ್ರ ಕಡೆ ಓಡಿಸ್ಬೇಕು, ಓಕೆನಾ? ಯಾವ ಕಡೆ ಮಾಡಿ ಬಾಲ್ಕಲ್ಲಿ ಇರೋ ಕಡೆ ಓಡಿಸ್ಬೇಕಾ? ನೋಡಿ, ನೀವು ಎಲ್ಲನ ಓಡಿಸಿ. ಇವರೆಲ್ಲ ನಮ್ಮ ಕಡೆಯವರು. ನಮ್ಮ ಕಡೆಯಲ್ಲ ಅವಳಿಗೆ ಚಪ್ಪಳ ಜೋರಾಗಿ ಮಾಡೋಣ. ಕಾರ್ಯಕ್ರಮ ಇಷ್ಟ ಆಗಿದ್ರೆ, ಅರ್ಥಪೂರ್ಣವಾಗಿದ್ರೆ, ತಮಗೆ ಖುಷಿ ಆಗಿದ್ರೆ ದಯಮಾಡಿ ರೈತರ ಪರವಾಗಿ, ನಮ್ಮ ಕವಿಗಳ ಪರವಾಗಿ ದೊಡ್ಡ ವತಿಯಿಂದ ಹಮ್ಮಿಕೊಂಡಿರುವಂತಹ ಇವತ್ತಿನ ಈ ರಾಜ್ಯ ಮಟ್ಟದ ಕವಿ ಸಮ್ಮೇಳನವನ್ನು ಆಯೋಜಿಸಿರುವಂತಹ ಆತ್ಮೀಯ ಸಹೋದರ ನಾಗಲೇಖ ಅವರ ಈ ಸಾಧನೆ ನಿಜಕ್ಕೂ ಕೂಡ ಎಲ್ಲರೂ ಅದನ್ನು ಪ್ರಶಂಸೆ ಮಾಡಬೇಕಾದಂಥದ್ದು. ಬಹುಶಃ ನನ್ನ ಈ 4 ದಶಕಗಳ ಸಾರ್ವಜನಿಕ ಜೀವನದಲ್ಲಿ ರೈತರ ವಿಚಾರವಾಗಿ ಇಷ್ಟು ದೊಡ್ಡ ಪ್ರಮಾಣದ 21 ನಿಮಿಷಗಳಲ್ಲಿ ಕವನಗಳನ್ನು ರಚನೆ ಇಡೀ ರಾಜ್ಯಾದ್ಯಂತ ಮಾಡಿರುವಂಥದ್ದು ನಿಜಕ್ಕೂ ಇದು ರಾಷ್ಟ್ರೀಯ ದಾಖಲೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಬಹುಶಃ ಇಡೀ ರಾಜ್ಯದ ಬೀದರ್ನಿಂದ ಹಿಡಿದು ಬಳ್ಳಾರಿ, ಬೆಳಗಾವಿ, ದಕ್ಷಿಣ ಕನ್ನಡ ಎಲ್ಲ ಭಾಗಗಳಿಂದ ಬಂದಿರುವಂತಹ ಸಹೃದಯ ಬಂಧುಗಳಿಗೆ ಮತ್ತು ಕವಿತೆಯನ್ನು ರಚಿಸಿರುವಂತಹ ಎಲ್ಲ ಕವಿಮಾನ್ಯರಿಗೆ ನಾನು ಅತ್ಯಂತ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮಹಾಕವಿ ಕುವೆಂಪು ಅವರು ನಿಮಗೆಲ್ಲ ಗೊತ್ತಿದೆ, ಅವರು ರೈತ ಗೀತೆಯನ್ನು ಕೂಡ ಬರೆದಿದ್ದಾರೆ. ಇವತ್ತು ಯಾವುದೇ ಸಭಾ ಸಮಾರಂಭಗಳಲ್ಲಿ ಆ ರೈತ ಗೀತೆಯನ್ನು ಹೆಮ್ಮೆಯಿಂದ ಆಡೋದನ್ನು ನಾವು ಗಮನಿಸಿದ್ದೇವೆ. ಇವತ್ತು ಇಡೀ ದೇಶದಲ್ಲಿ ಬಹುಶಃ ಪಶ್ಚಿಮ ಬಂಗಾಳವನ್ನು ಬಿಟ್ಟರೆ ಹೆಚ್ಚಿನ ಜ್ಞಾನಪೀಠವನ್ನು ಹೊಂದಿರುವಂತಹ ರಾಜ್ಯ ಇದ್ದರೆ ಅದು ನಮ್ಮ ಕರ್ನಾಟಕ ಅನ್ನೋದನ್ನು ನಾವು ಯಾರು ಮರೆಯಬಾರದು. ಮಹಾಕವಿ ಕುವೆಂಪು ಹೇಳ್ತಾರೆ, ಇದು ಸರ್ವ ಜನಾಂಗದ ಶಾಂತಿಯ ತೋಟ. ಇಲ್ಲಿ ಧರ್ಮ, ಜಾತಿ, ಮತಗಳನ್ನು ಮೀರಿದಂತಹ ಇದು ಕವಿ ನಾಡಿದು. ಶಿರುನಾಳ ಶರೀಫನಿಂದ ಹಿಡಿದು ಅನೇಕರು ಇಲ್ಲಿ ಈ ನಾಡನ್ನು ಕಟ್ಟಿದ್ದಾರೆ. 12ನೇ ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ನಡೆದಿರುವಂತಹ ಬಹುದೊಡ್ಡ ಕ್ರಾಂತಿ, ಅದು ಕಾಯಕ ಕ್ರಾಂತಿ. ಬಿಟ್ಟು ಯಾರು ಕೆಲಸ ಮಾಡಬಾರ್ದು, ಬಿಟ್ಟು ಚಾಕರಿ ಮಾಡಬಾರ್ದು, ಎಲ್ಲರೂ ದುಡಿಯಬೇಕು. ಕಾಯಕ ಅನ್ನುವಂಥದ್ದು, ದಾಸೋಹ ಅನ್ನುವಂಥದ್ದು 12ನೇ ಶತಮಾನದಲ್ಲಿ ಬಸವಣ್ಣನವರು ಕಟ್ಟಿಕೊಟ್ಟಂಥ ಬಹುದೊಡ್ಡ ಒಂದು ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಕಾಯಕ ಅಂದರೆ ದುಡಿಮೆ, ದಾಸೋಹ ಅಂದರೆ ಹಂಚೋದು, ತಾನು ಗಳಿಸಿದ್ದನ್ನು ಹಂಚೋವಂಥದ್ದು. ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅನ್ನುವಂಥದ್ದು ಇಡೀ ಜಗತ್ತಿಗೆ ಸಾರಿದಂಥ ಕೀರ್ತಿ ಅಣ್ಣ ಬಸವಣ್ಣನವರಿಗೆ ಸೇರಬೇಕು. ಅಂತ ಬಸವಣ್ಣನ ನೆಲ, ಅಂತ ಮಹಾಕವಿ ಕುವೆಂಪು ಅವರು ಹುಟ್ಟಿದ ಈ ನೆಲದಲ್ಲಿ ಹುಟ್ಟಿರುವಂತಹ ನಾವು ಪುಣ್ಯವಂತರು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಗಡಿಯಲ್ಲಿ ಯೋಧ, ಇಲ್ಲಿ ರೈತ. ಈ ದೇಶವನ್ನು ಕಾಪಾಡುವಂತ ಈ ಎರಡು ಮನಸ್ಸುಗಳಿಗೆ ನಾವು ಸದಾ ಋಣಿಗಳಾಗಿರ್ಬೇಕು. ಬಂಧುಗಳೇ, ನೀವು 21 ನಿಮಿಷದಲ್ಲಿ ಕವನವನ್ನ ರಚನೆ ಮಾಡಿದ್ದೀರಿ ಅಂತ ಹೇಳಿ ಇಲ್ಲಿ ಓದಿದೆ ನಾನು. ಆದರೆ ಒಂದು ಅರ್ಥ ಮಾಡಿಕೊಳ್ಳಿ,
ನೀವು 21 ನಿಮಿಷದಲ್ಲಿ ಬರೆದಂತ ಒಂದು ಕವಿತೆ, ಒಂದು ಕವನ ಏನಿದೆ, 15 ನಿಮಿಷಕ್ಕೆ ಒಬ್ಬ ರೈತ ಸಾಯ್ತಾ ಇದ್ದಾನೆ, ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾನೆ. ಇದು ಯಾಕೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ರೈತ ಸಾಲಗಾರ ಆಗ್ತಾ ಇದ್ದಾನೆ, ರೈತ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾನೆ. ಇದಕ್ಕೆ ಕಾರಣ ಏನು? ಕಳೆದ 10 ವರ್ಷಗಳಲ್ಲಿ 15 ಲಕ್ಷ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಅವನು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಇದು ದೊಡ್ಡ ಒಂದು ಸಂಕಷ್ಟ ನಮ್ಮ ಮುಂದೆ ಇದೆ. ನಿಮಗೆಲ್ಲ ಗೊತ್ತಿದೆ, ಕಳೆದ ವರ್ಷ ದೆಹಲಿಯಲ್ಲಿ ರೈತರು ನಾವು ಬೆಳೆದ ಬೆಳೆಗೆ ನಮಗೆ ಬೆಂಬಲ ಬೆಲೆ ಕೊಡಿ ಅಂತ ಹೇಳಿ 1 ವರ್ಷ ಹೋರಾಟವನ್ನ ಮಾಡಿದ್ರು. ಎಷ್ಟು ಜನ ನಾವು ಅವರಿಗೆ ಬೆಂಬಲವನ್ನ ಕೊಟ್ವಿ? ಎಲ್ಲಿ ತನಕ ರೈತನ ಸಂಕಷ್ಟಗಳಿಗೆ ನಾವು ಒಳಗಾಗೋದಿಲ್ಲ. ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿರುವಂತ ನಾವು ಇವತ್ತು ಪಿಜ್ಜಾ ಬರ್ಗರ್ಗಳು ತಿನ್ಕೊಂಡಿದ್ದೀವಿ. ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಒಂದು ಮಾತನ್ನ ಹೇಳ್ತಾ ಇದ್ರು, ರಾಗಿ ಬೆಳೆಯೋದು, ಜೋಳ ಬೆಳೆಯೋದು ಭೂಮಿಯಲ್ಲ ಹೊರತು ಕಂಪ್ಯೂಟರ್ ಅಲ್ಲಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಕಂಪ್ಯೂಟರ್ ಅಲ್ಲಿ ಏನು ಬೆಳೆಯಕ್ಕಾಗೋದಿಲ್ಲ. ಕಂಪ್ಯೂಟರ್ ವಿಜ್ಞಾನದ ಆವಿಷ್ಕಾರ. ಕಂಪ್ಯೂಟರ್ ಅನೇಕ ರೀತಿಯಲ್ಲಿ ನಮ್ಗೆ ನೆರವಾಗಬಹುದು, ಆದ್ರೆ ಭೂತಾಯಿಯನ್ನು ನಾವು ನಂಬ್ಕೋಬೇಕು. ದೂರದಿಂದ ಬಂದಿದ್ದೀರಿ, ಅರ್ಥ ಆಗುತ್ತೆ. ಸಮಯ ಕೇಳ್ಕೊತಾ ಇದ್ದೀನಿ. ಮತ್ತೊಮ್ಮೆ ಮುಂದಿನ ಪಟ್ಟಿ ದಯಮಾಡಿ ಸಿದ್ಧರಾಗಿ. ನೂರ್ಜಹಾ SF, ಶ್ವೇತಾ ಇಟಗಿ, ಮಂಜುಳಾ S, ಸಿಂಚನಾ KY, ನಂದಿನಿ. ಟೈಮಿಗೆ ಬೆಳೆ ಇಡೋ ಟೈಮ್ ಬರುತ್ತಾ ಇಲ್ಲ ಅಂತೇಳಿ ಕಾಯುವಂಥದ್ದು, ಬೆಳೆ ಇಟ್ಟ ಮೇಲೆ ಅದನ್ನ ಕಾವಲು ಮಾಡೋದು, ಅದನ್ನ ಪೋಷಣೆ ಮಾಡೋದು, ಅದು ವಾಪಸ್ಸು ಏನೋ ಒಂದು ಸುಗ್ಗಿ ಬರುತ್ತೆ, ಅದನ್ನ ಪ್ರತಿಫಲ ಆ ಸಂದರ್ಭದಲ್ಲಿ ಅದನ್ನು ಪ್ರೊಟೆಕ್ಟ್ ಮಾಡಿ ತಗೊಂಡಂತ ಪ್ರತಿಫಲನ ಸರಿಯಾದಂತ ಮಾರ್ಕೆಟ್ ವ್ಯವಸ್ಥೆಗೆ ಸಾಗಿಸ್ಬೇಕು. ಆ ಮಾರ್ಕೆಟಲ್ಲಿ ಒಳ್ಳೆ ಬೆಲೆ ಸಿಗುತ್ತಿಲ್ಲ ಅಂತ ದುಗುಡ ದುಮ್ಮಾನ ಕಷ್ಟ ಕಾರ್ಪಣ್ಯಗಳು. ಆ ಮಾರ್ಕೆಟಲ್ಲಿ ಬೆಲೆ ಸಿಕ್ಕಿಲ್ಲ ಅಂತಂದ್ರೆ ಅವನು ಇಟ್ಟಂತ ಬೆಲೆ ಸಾಲ ಮಾಡಿ ಸಾಕಷ್ಟು ಎಷ್ಟು ಕಷ್ಟಗಳಿದೆ ಅನ್ನೋದನ್ನ ನಮಗೆ ವೈಯಕ್ತಿಕವಾಗಿ ಗೊತ್ತಿದೆ. ಎಷ್ಟೋ ಸಲ ನಾವು ಟೊಮೆಟೊ ಬೆಳೆದು ರೋಡ್ಗೆ ಹಾಕಿದೀವಿ, ಎಷ್ಟೋ ಸಲ ಆಲೂಗಡ್ಡೆ ಬೆಳೆದು ಭೂಮಿಗೆ ಹಾಕಿದೀವಿ. ಅಂದ್ರೆ ಇಲ್ಲಿಂದ ತಗೊಳ್ಳೋಂಥ ಬೆಳೆ ಒಂದು ಮಾರ್ಕೆಟಲ್ಲಿ ಸರಿಯಾದಂತ ಬೆಲೆ ಸಿಕ್ಕಿಲ್ಲ ಅಂತೇಳಿ ಅದ್ರ ಖರ್ಚು ವೆಚ್ಚ ಸಹ ಬಂದಿಲ್ಲ ಅಂತೇಳಿ ಹಂಗೆ ಬಿಟ್ಟು ಬಂದಿದ್ವಿ ಲಾರಿಗಳ ಸಮೇತವಾಗಿ ಮಾರ್ಕೆಟಲ್ಲಿ. ಸೊ ಆ ಒಂದು ಉದಾಹರಣೆಗಳು ಸಾಕಷ್ಟು ಇದೆ. ನಂದು MA ಇನ್ ಎಕನಾಮಿಕ್ಸು, MPhil ಇನ್ ಅಗ್ರಿಕಲ್ಚರ್ ಮಾರ್ಕೆಟಿಂಗು. ಹಾಗಾಗಿ ನಂದು ಕೋಲಾರಲ್ಲಿ ನಾನು ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಬಗ್ಗೆ ಥೀಸಿಸ್ ಮಾಡಿದ್ದೀನಿ, ಸಬ್ಮಿಟ್ ಮಾಡಿದ್ದೀನಿ. ಒಂದು MPhil ಸಾಹಿತ್ಯ ಪೋಷಕರನ್ನ, ಇನ್ನು ಅನೇಕರನ್ನ ನಾವು ಈ ದಿನ ಕಾರ್ಯಕ್ರಮದಲ್ಲಿ ಗೌರವಿಸಿದ್ದೀವಿ ಅಂತ ಹೇಳಿದ್ರೆ ಬಹುಶಃ ಅದು ನಿಜವಾಗ್ಲೂ ಆ ಗಟ್ಟಿ ಗುಂಡಿಗೆ ನಾಗರಿಕರು ಅವ್ರಿಗೆ ಮಾತ್ರ ಇರೋದಕ್ಕೆ ಸಾಧ್ಯ. ಚಪ್ಪಾಳೆ ಬರಲಿ. ಹಾಗೆ ಯಶಸ್ವಿ ಕಾರ್ಯಕ್ರಮಕ್ಕಾಗಿ ದುಡಿದಂತ ಎಲ್ಲರೂ